ಕಳೆದ ರಾತ್ರಿ ಮಾಜಿ ಸಂಸದ ವಿಶ್ವನಾಥ್ ಅವರ ಪುತ್ರ ಪೂರ್ವಜ್ನಿಂದ ಹಲ್ಲೆ ನಡೆದಿತ್ತು. ಹೋಟೆಲ್ನಲ್ಲಿ ಹುಣಸೂರು ಬಳಿಯ ಹಳ್ಳಿ ಮನೆ ಹೋಟೆಲ್ ಮೇಲೆ ದಾಳಿ ನಡೆಸಿದಂಥ ಪೂರ್ವಜ್ ಮದ್ಯವನ್ನು ಕೇಳ್ತಾರೆ. ಈಗ ಕೇಳಿ ಬಂದಿರುವ ಆರೋಪಗಳ ಪ್ರಕಾರ ಮಧ್ಯರಾತ್ರಿ ಸ್ನೇಹಿತರೊಂದಿಗೆ ಅಲ್ಲಿಗೆ ತೆರಳಿದಂತಹ ಪೂರ್ವಜ್ ಮದ್ಯವನ್ನು ಕೇಳ್ತಾರೆ, ಊಟವನ್ನು ಕೇಳ್ತಾರೆ. ಹೋಟೆಲ್ನ ಕ್ಲೋಸಿಂಗ್ ಅವರ್ ಆಗಿರೋದ್ರಿಂದ, ಸಮಯ ಆಗಿರೋದ್ರಿಂದ ಮದ್ಯ ಪೂರೈಸೋದಕ್ಕೆ, ಊಟ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಿಟ್ಟಿಗೆದ್ದ ಮಾಜಿ ಸಂಸದರ ಪುತ್ರ ಅಲ್ಲಿ ದಾಳಿಯನ್ನು ಮಾಡ್ತಾರೆ, ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ ಅನ್ನುವಂಥದ್ದು. ಆ ಘಟನೆಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಪೂರ್ವಜ್ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ, ಮಾಜಿ ಸಂಸದ ವಿಶ್ವನಾಥ್ ಅವರ ಪುತ್ರ. ಇನ್ನೊಂದು ಕಡೆ ನಿನ್ನೆ ಅವರು ಮತ್ತು ಅವರ ಸ್ನೇಹಿತರಿಂದ ದಾಳಿಗೊಳಗಾದಂಥ ಹುಣಸೂರು ಬಳಿಯ ಹಳ್ಳಿ ಮನೆ ಹೋಟೆಲ್ನ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಮಧ್ಯರಾತ್ರಿ ಹೊತ್ತಿಗೆ ಅಲ್ಲಿಗೆ ತೆರಳಿದಂಥ ಪೂರ್ವಜಿತ್ ಮತ್ತು ಸ್ನೇಹಿತರು ಮದ್ಯವನ್ನು ಕೇಳಿದ್ರು, ಊಟವನ್ನು ಕೇಳಿದ್ರು. ಹೋಟೆಲ್ ಸಿಬ್ಬಂದಿ ಸಮಯ ಆಗಿರೋ ಕಾರಣಕ್ಕಾಗಿ ನಿರಾಕರಿಸಿದ್ರು. ಅದಕ್ಕೆ ಸಿಟ್ಟಿಗೆದ್ದಂಥ ಪೂರ್ವಜಿತ್ ಮತ್ತು ಸ್ನೇಹಿತರು ಹೋಟೆಲ್ನ ಸಿಬ್ಬಂದಿಯ ಮೇಲೆ ದಾಳಿಯನ್ನು ನಡೆಸಿದ್ರು, ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸ್ವತಃ ಪೂರ್ವಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ. ಪೂರ್ವಜ್, ಏನಿದು ಘಟನೆ? ಗಂಭೀರವಾದಂಥ ಆರೋಪ ನಿಮ್ಮ ಮೇಲೆ. ಸರ್, ಗಂಭೀರವಾದ ಆರೋಪ ಅಂತ ತಾವು ಹೇಳ್ತಾ ಇದ್ದೀರಾ. ನನಗೆ ಗೊತ್ತಾಗಿದ್ದು ಇವತ್ತು ಬೆಳಗ್ಗೆ ಟಿವಿ ನೈನ್ ಅವ್ರು ಬಂದು ಆ ಥರ ಮಾತಾಡಿದಾಗ. ನಾನು ಈ ವಿಷಯವಾಗಿ ನಾನು ಗಲಾಟೆ ಮಾಡಿಲ್ಲ. ನಿನ್ನೆ ನಾನು ಅವನ ಹತ್ರ ಹೋಗಿದ್ ನಿಜ. ನಾನು ದುಡ್ಡು ಕೇಳಲಿಕ್ಕೆ ಅಂತ ಹೋಗಿದ್ದು. ಆಕ್ಚುಲಿ ಅವನು ಒಳ್ಳೆ ಸ್ನೇಹಿತರಾಗಿದ್ದವರು. ಆಮೇಲೆ 6 ವರ್ಷ ಆಯ್ತು ಅವನ ಜೊತೆ ನನ್ಗೆ ಸಂಪರ್ಕ ಬಿಟ್ಟು. ಮಾಲೀಕರ ಜೊತೆ? ಹಾ, ಮಾಲೀಕನ ಜೊತೆ. ಅವನ ಹೆಸರು ಸಂದೇಶ್ ಅಂತ ಅಂದ್ಬಿಟ್ಟು. ಈಗಾಗ್ಲೇ ಹಲವಾರು ದರೋಡೆ ಕೇಸ್ಗಳು, ಆಮೇಲಿಂದ ಕೊಲೆ ಕೇಸಲ್ಲೂ ಅವರು ಭಾಗಿಯಾಗಿದ್ದವರು. ಅವ್ರು ಯಾವಾಗ ಈ ತರ ಆಯ್ತು, ನಾನು 6 ವರ್ಷ ಆಯ್ತು ಸರ್ ಅವ್ರ ಜೊತೆ ಸಂಪರ್ಕ ಕಟ್ಕೊಂಡು. ನಾನು ದುಡ್ಡು ಬರ್ಬೇಕಾಗಿದ್ದ ಕಾರಣ ಅವ್ರ ಹತ್ರ ಹೋದೆ. ನಾನು ದುಡ್ಡು ಕೇಳಿದಂತೂ ಖಂಡಿತವಾಗ್ಲೂ ನಿಜ. ಆದ್ರೆ ದಾಂಧಲೆ ಮಾಡಷ್ಟು ಅಂತ ಚೀಪ್ ಮನುಷ್ಯ ನಾನಲ್ಲ ಸರ್. ದಯಮಾಡಿದಂತ ಒಬ್ಬ ಕೊಲೆ ಆರೋಪದಲ್ಲಿ ಇದ್ದಂಥವ್ರು ಅಂತ ಹೇಳ್ತೀರಿ, ಬೇರೆ ಬೇರೆ ಪ್ರಕರಣಗಳಲ್ಲಿರುವ ಕ್ರಿಮಿನಲ್ ಅಂತ ಹೇಳ್ತೀರಿ. ಅವರಿಗೂ ನಿಮ್ಗೂ ಏನು ಹಣಕಾಸಿನ ವ್ಯವಹಾರ? ಸರ್, ಹಣಕಾಸಿನ ವ್ಯವಹಾರ ಅಂದ್ರೆ 6 ವರ್ಷದ ಹಿಂದೆ ಅವನು ನಂದು ಒಳ್ಳೆ ಸ್ನೇಹಿತ. ಅದು ಪ್ರತಿಯೊಬ್ಬರಿಗೂ ಗೊತ್ತು, ಮೈಸೂರಲ್ಲಿ ಇರೋರಿಗೆಲ್ಲ. 6 ವರ್ಷದ ಹಿಂದೆ ನಾನು ಅವನ ಜೊತೆ ಸ್ನೇಹದಲ್ಲಿ ಇದ್ದೆ. ಅದಾದ್ಮೇಲಿಂದ ನಾನೇನೋ ಇದರಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡೆ. ಹಂಗಾಗಿ ನಮ್ಗೆ ಸಂಪರ್ಕ ಕಡಿತು. ಅದಾದ್ಮೇಲಿಂದ ದುಡ್ಡಿನ ವ್ಯವಹಾರದಲ್ಲಿ ಹಿಂಗೆ ಮಾತಾಡ್ಕೊಂಡು ಮಾತು ಬಿಟ್ಟೆ ಅವನ ಜೊತೆ. ಮಾತು ಬಿಟ್ಟಾದ್ಮೇಲಿಂದ ಅವನು ಈ ತರ ದಂಧೆಯಲ್ಲಿ ಸಿಕ್ಕಾಕೊಂಡು ಸುಮಾರು ಅನುಭವಿಸಿದಾರೆ ಅವರು. ಸಂದೇಶ್ ಅಂತ ಯಾರಿದ್ದಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋರು, ಈಗಾಗಲೇ ಸುಮಾರು ಹಲವಾರು ಇದು ಅನುಭವಿಸಿದ್ದಾರೆ. ನಾನು ಮಧ್ಯದಲ್ಲಿ ಅವ್ರಿಗೆ ಫೋನ್ ಮಾಡಿ ದುಡ್ಡು ಕೇಳಿದ್ದೀನಿ ನಿಜವಾಗ್ಲೂ. ನಾನು ಹಂಗೆ ಮಡಿಕೇರಿಗೆ ಹೋದವನು ಅವ್ರಿಗೆ ಮಧ್ಯದಲ್ಲಿ ಬಂದು ನಿಲ್ಸ್ಬಿಟ್ಟು ಅವ್ರ ಹತ್ರ ಮಾತಾಡಿ ದುಡ್ಡು ಕೇಳಿದಂತೂ ಖಂಡಿತವಾಗ್ಲೂ ನಿಜ ಸರ್, ಅದನ್ನ ಒಪ್ಕೊಂತೀನಿ. ಬಟ್ ಹಿಂಗ್ ಬಂದು ದಾಂಧಲೆ ಮಾಡಿದರೆ, ಗಲಾಟೆ ಮಾಡಿದರೆ ಖಂಡಿತವಾಗ್ಲೂ ನಾನು ಅಂತ ಮನುಷ್ಯ ಅಲ್ಲ, ನಾನು ಹೋಗೋನೇ ಅಲ್ಲ. ನನಗೇನಾಗಬೇಕಾಗಿತ್ತು ಸರ್? ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಪೂರ್ವಜ್ ಅವ್ರು ನಿಮ್ಗೆ? ಸರ್, ನನಗೆ ಹತ್ತತ್ರ 1 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ಸರ್. 1 ಲಕ್ಷ ಹಣ ಕೊಡಬೇಕಾಗಿತ್ತು. ಅದನ್ನ ನೀವು ವಾಪಸ್ ಕೇಳೋದಕ್ಕೆ ನಿನ್ನೆ ಹೋಗಿದ್ದು? ವಾಪಸ್ ಕೇಳಲಿಕ್ಕೆ ಅಂತ ಹೋಗಿದ್ದು ಸರ್. ಎಷ್ಟು ಜನ ಹೋಗಿದ್ರಿ ಸರ್? ಎಷ್ಟು ಜನ ಅಂತಲ್ಲ, ನಾವು ಇದ್ದಿದ್ದೆ ಇಬ್ರು, ನಾನು ನನ್ನ ಡ್ರೈವರ್. ಇಬ್ಬರೇ ಇದ್ರಿ? ಹೌದು. ಸೊ ತಾವು ಹೇಳುವ ಪ್ರಕಾರ ನೀವು ಬಂದು ಹೋದ ನಂತರ ಹೋಟೆಲ್ನ ಸಿಬ್ಬಂದಿ ತಾವೇ ಪೀಠೋಪಕರಣಗಳನ್ನ ಧ್ವಂಸ ಮಾಡಿಕೊಂಡು ನಿಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತಿರ್ತಾವೆ? ಸರ್, ಹೌದು. ನಾನೇ ಹೊಡೆದಾಕ್ದೆ ಅಂತ ಕೇಸ್ ಕೊಟ್ಟಿದ್ದಾರೆ. ನಾನು ಈಗ ತಮ್ಮ ಚಾನೆಲ್ ಅಲ್ಲೇ ನೋಡ್ತಾ ಇದ್ದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ನಾನಂತೂ ಹೋಗಿ ಹೊಡೆದಾಕಿದ್ದಾಗ್ಲಿ, ಬಿರಿಯಾನಿ ಕೇಳಿದಾಗ್ಲಿ ಸರ್, ಈಗ ಡ್ರಿಂಕ್ಸ್ ಮದ್ಯಪಾನ ಕೇಳಿದಾನೆ ಅಂತ ಹೇಳಿದ್ದಾರೆ. ನನಗೇನ್ ತಲೆ ಸರಿ ಇಲ್ವಾ ಸರ್? ಅದೇನ್ ಬಾರ ಹೋಗ್ಬಿಟ್ಟಿದ್ದಾರೆ ಡ್ರಿಂಕ್ಸ್ ಕೇಳಕ್ಕೆ? ಬಿರಿಯಾನಿ ಕೊಡು ಅಂತ ಕೇಳಕ್ಕೆ ಟೈಮ್ ಎಷ್ಟಾಗಿತ್ತು? ನಾನು ಅವನ ಹತ್ರ ಹೋಗಿ ಮಾತಾಡಿದಾಗ್ಲೇ 10:45 ರಾತ್ರಿ. 10:45 ಹೋಗಿದ್ರಿ? ಹೌದು. ಓಕೆ. ಸೊ ಆ ಸಂದರ್ಭದಲ್ಲಿ ವ್ಯವಹಾರ ನಡೀತಿತ್ತು? ಮೊನ್ನೆ ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿದ್ದೀನಿ. ಓಕೆ. ನಿನ್ನೆ ನಾನು ಫೋನ್ ಕಾಲ್ ಅಲ್ಲಿ ಮಾತಾಡಿದ್ದೀನಿ. ಅವ್ನು ಹೋಟ್ಲ್ ಹತ್ರ ಹುಡ್ಕೊಂಡು ಹೋಗಿದ್ದೀನಿ. ಅವಾಗೇನೋ ಮೈಸೂರಲ್ಲಿ ಇದ್ದೀನಿ ಅಂತ ಅಂದ. ಮೊನ್ನೆ ಅವನ ಹತ್ರ ಮಾತಾಡಿದ್ದೀನಿ, ಮೊನ್ನೆ ದುಡ್ಡು ಕೇಳಿದ್ದೀನಿ, ಕೊಡ್ತೀನಿ ನಾಳೆ ಬಾ ಅಂತ ಅಂದಿದ್ ಕಾರಣಕ್ಕೆ ನಾನು ಹುಣಸೂರಲ್ಲಿ ಉಳ್ಕೊಂಡು ಅವನ ಹತ್ರ ಹೋಗಿದ್ ಕಾರಣನೇ ಅದು. ಹುಣಸೂರಲ್ಲಿ ಉಳ್ಕೊಂಡು, ಹೌದು, ಕೊಡ್ತಾನೆ, ದುಡ್ಡು ಕೊಡ್ತಾನೆ, ನಾಳೆ ಕೊಡ್ತಾನೆ ಅನ್ನೋ ಇದರಿಂದ ನಾನು ಅಲ್ಲಿ ಉಳ್ಕೊಂಡೆ. ಹೋಟ್ಲ್ ಹತ್ರ ಹೋದಾಗ ಇದ್ರೆ ಮೈಸೂರಲ್ಲಿ ಇದ್ದೀನಿ ಅಂತಂದ. ಸರಿ, ಅಷ್ಟಕ್ಕೆ ಮಾತಾಯ್ತು. ಉಳ್ಕೊಳಕ್ ಕೇಳದೆ ನೀನು ಅಂತ ಮಾತಾಯ್ತು. ಸರ್, ಇದು ವೈಯಕ್ತಿಕ ಸರ್, ಇನ್ನೇನಿಲ್ಲ. ನಾನು ಹೋಗಿ ಅಲ್ಲಿ ಅವ್ನು ಹೋಟ್ಲು ಹೊಡೆದಾಕೋದಾಗ್ಲಿ, ಬೆಂಕಿ ಹಾಕೋದಾಗ್ಲಿ ನನ್ಗೆ ಯಾಕೆ ಸರ್ ಬೇಕು? ಓಕೆ.
ಸರ್ ಒಬ್ಬ ಮಾಜಿ ಸಂಸದರ ಮಗ ನೀವು 1 ಲಕ್ಷ ರೂಪಾಯಿ ಹಣಕ್ಕಾಗಿ ಇಂಥದ್ದೊಂದು ಗಲಾಟೆಯನ್ನ ಮಾಡಿಕೊಂಡ್ರಿ. ಸರ್ 1 ಲಕ್ಷ ರೂಪಾಯಿ ಹಣ ಸರ್, ಈಗ ಮಾಜಿ ಸಂಸದರು ಅಂದ್ರೆ ಸರ್ ನಾವು ಬಡವರೇ, ಖಂಡಿತವಾಗ್ಲೂ ಹೇಳ್ತಾ ಇದೀನಿ ಕೇಳಿ. ಸಂಸದರು ಅಂದ ತಕ್ಷಣ ನಾವೇನ್ ಶ್ರೀಮಂತರು ಆತರ ಅಲ್ಲ, ನನ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಹೌದು, ನಾನು ಇವತ್ತು ಸರ್ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾ ಇರೋನ್ ಸರ್. ನಾನು ಐಷಾರಾಮಿ ಜೀವನದಲ್ಲಿ ಬದುಕ್ತಾ ಇರೋನಲ್ಲ, ಆತರ ಜೀವನನೂ ನನಗೆ ಗೊತ್ತಿಲ್ಲ. ಯಾಕೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಅದು ನನಗೆ. ಇದು ಈ ವ್ಯವಹಾರ, ಹಣದ ವ್ಯವಹಾರ ನಿಮ್ಮ ತಂದೆ ಗಮನಕ್ಕೆ ಬಂದಿತ್ತಾ ಸರ್? ಸರ್ ನನ್ನ ತಂದೆಯವ್ರಿಗೆ ಗೊತ್ತಿಲ್ಲ ಸರ್. ಗೊತ್ತಿರಲಿಲ್ಲ. ಹಣದ ವ್ಯವಹಾರ ಅಂದ್ರೆ ಸರ್, ಈಗ ನಾನು ಚಿಕ್ಕ ಹುಡುಗ ಅಲ್ಲ. ನಮ್ ತಂದೆ ಯಾರು ಕೊಟ್ಟಿದ್ದ ದುಡ್ಡು ಯಾರು ಕೊಡಬೇಡ ಅಂತ ಕೇಳೋಷ್ಟು ಚಿಕ್ಕ ಹುಡುಗ ಅಲ್ಲ ಸರ್ ನಾನು. ನನಗೂ ವಯಸ್ಸಾಗಿದೆ, ಮದುವೆ ಆಗಿದೆ, ನನ್ಗೆ ಮಕ್ಕಳಿದೆ, ಮಗು ಇದ್ದಾನೆ, ನನ್ಗೆ 3 ತಿಂಗಳು ಮಗ ಇದ್ದಾನೆ. ನಾನು ಅವನಿಗೆ ದುಡ್ಡು ಯಾವಾಗ ಅಂದ್ರೆ ಸರ್ ತುಂಬಾ ಹಳೆ ಹಿಂದೆ ಕೊಟ್ಟಿದ್ದು ದುಡ್ಡು ಅವನಿಗೆ. ನಾನು ಆ ದುಡ್ಡನ್ನ ಕೇಳಲಿಕ್ಕೆ ಅಂತ ಹೋಗಿದ್ದು ಸರ್. ನಾನು ಆತರ ಐಷಾರಾಮಿ ಜೀವನದಲ್ಲಿ ಬದುಕೋನಾಗಿದ್ದೀರಾ, ಅದಕ್ಕೆ ನಾನು ತಲೆನೂ ಕೆಡ್ಸ್ಕೊಂಡಿರಲಿಲ್ಲ ಸರ್. ನೀವೇನು ವ್ಯವಹಾರ ಮಾಡ್ತೀರಿ ಪೂರ್ವಜ್? ಸರ್ ನಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಇದೆ ಸರ್. ಯಾವ ಬಿಸ್ನೆಸ್? ಚಿಕ್ಕ ಪುಟ್ಟ ಬಿಸ್ನೆಸ್? ಸರ್ ಬಿಸ್ನೆಸ್ ಅಂದ್ರೆ ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಸರ್, ಸ್ಮಾಲ್ ಸೆಲ್ ಫೋನ್ ಡಿಸ್ಟ್ರಿಬ್ಯೂಟರ್ ನಾನು. ಅದು ಬಿಟ್ರೆ ಮತ್ತೇನು ಇಲ್ಲ ಸರ್. ನಾನೊಬ್ಬ ಹಾಡ್ಗಾರ, ಅದು ಎಲ್ಲರಿಗೂ ಗೊತ್ತಿರಂಗೆ. ಹಂಗಾಗಿ ಅಷ್ಟೇ ಸರ್ ನಂದು, ಇನ್ನೇನಿಲ್ಲ ಸರ್. ಸೊ ನೀವು ಹೇಳೋ ಪ್ರಕಾರ ನಿನ್ನೆ ರಾತ್ರಿ 10:45ಗೆ ನೀವು ಅಲ್ಲಿಗೆ ಹೋಗಿದ್ರಿ? ಹೋಗಿದ್ದೆ. ಆ ಸಂದರ್ಭದಲ್ಲಿ ಹೋಟೆಲ್ ಓಪನ್ ಇತ್ತು? ಸರ್ ಹೋಟೆಲ್ ಓಪನ್ ಇರ್ಲಿಲ್ಲ ಸರ್. 10:45 ಕ್ಲೋಸ್ ಆಗಿತ್ತಾ? ಕ್ಲೋಸ್ ಆಗಿತ್ತು ಹೋಟೆಲ್. ಓಕೆ, ಯಾರಿದ್ರು ಸರ್ ಅಲ್ಲಿ? ಓನರ್ ಸಂದೇಶ್ ಇರ್ಲಿಲ್ಲ ಅಂದ್ರೆ ಸಂದೇಶ್ ಇರ್ಲಿಲ್ಲ. ಫೋನ್ ಮಾಡಿದೆ ಅವನಿಗೆ. ಓಕೆ. ಬಟ್ ಯಾರೋ 3-4 ಜನ ಇದ್ರು. ಇದನ್ನ ಅಂತ ಕೇಳ್ದೆ, ಇಲ್ಲ ಅಂತಂದ್ರೆ ಆಚೆ ಕಡೆ ಬಂದು ಫೋನ್ ಮಾಡಿದೆ ಅವನಿಗೆ. ಫೋನಲ್ಲಿ ನನಗೂ ಮಾತುಕತೆ ಆಯ್ತು, ಇಬ್ರು ಮಾತಾಡಿದ್ವಿ. ಹಂಗೆ ಮಾತು ಬೆಳೀತು. ಬೆಳೆದ್ಮೇಲೆ ಸರಿ ಅನ್ಬಿಟ್ಟು ಫೋನ್ ಇಟ್ಟಿದಂತ ಹೌದು ನಿಜ, ಅದನ್ನ ಒಪ್ಕೊಂತೀನಿ. ಬಟ್ ನಾನ್ ಅಂತ ಚೀಪ್ ಮನುಷ್ಯ ಅಲ್ಲ ಸರ್. ಹೋಗಿ ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಪೀಠೋಪಕರಣ ಹೊಡೆದಾಕಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಸೊ ಎಷ್ಟೊತ್ತಿದ್ರಿ ಪೂರ್ವಜ್ ತಾವಲ್ಲಿ? ಸರ್ ನಾನು ಹೋಟ್ಲ್ ಮುಂದೆ ಇದ್ದಿದ್ದೆ ಒಂದು 5-10 ಮಿನಿಟ್ಸ್ ಸರ್. 5-10 ಮಿನಿಟ್ಸ್ ಮಾತ್ರ? ಹೌದು. ಆ ನಂತರ ಬಂದ್ಬಿಟ್ರಿ? ಹೌದು. ಸೊ ಈಗ ಇನ್ನೂವರೆಗೂ ನಿಮ್ಮ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಾಗಿಲ್ಲ ಅನ್ನುವಂಥ ಮಾಹಿತಿ. ಒಂದು ವೇಳೆ ನಿಮ್ಮನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಮಲೈನ್ ಮಾಡಬೇಕು ಅನ್ನೋ ಉದ್ದೇಶ ಸಂದೇಶಕ್ಕೆ ಇದ್ದಿದ್ರೆ ಬಹುಶಃ ಮಧ್ಯರಾತ್ರಿನೇ ದೂರು ಕೊಡ್ತಾ ಇದ್ರಲ್ವಾ ಅವರು? ಸರ್ ಅದು ನನಗೆ ಗೊತ್ತಿಲ್ಲ ಸರ್, ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಬೆಳಗ್ಗೆ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು ಈ ತರ ಹೋಟ್ಲಿಗೆ ಬೆಂಕಿ ಹಾಕಿದ್ದೀನಂತೆ ನಾನು ಅಂತ ನನಗೆ ಗೊತ್ತಾಗಿದೆ ಬೆಳಗ್ಗೆ ಸರ್. ಅಲ್ಲ, ತಾವು ಹೇಳೋ ಪ್ರಕಾರ ಹಣಕಾಸಿನ ವ್ಯವಹಾರ ಇದ್ದು ಆ ಕಾರಣಕ್ಕಾಗಿ ಮನಸ್ತಾಪ ಇದ್ದು ನಿಮ್ಮ ಹೆಸರನ್ನ, ನಿಮ್ಮ ತಂದೆಯವರ ಹೆಸರನ್ನ ಕೆಡಿಸೋ ಉದ್ದೇಶ ಇದ್ದಿದ್ರೆ ಮಧ್ಯರಾತ್ರಿ ಉದ್ದೇಶಪೂರ್ವಕವಾಗಿ ಮಾಡಿರೋದು. ನನ್ನ ಎಲ್ಲಾ ಸ್ನೇಹಿತರಿಗೂ ಗೊತ್ತು. ನಾನು ಅವನು ಮುಂಚೆ ಚೆನ್ನಾಗಿದ್ವಿ, ಇವಾಗ 6 ವರ್ಷದಿಂದ ನಾನು ಅವನು ಮಾತಾಡಿಸ್ತಾ ಇಲ್ಲ ಅಂತ. ಅವ್ರಿಗೆ ಬಯೋಡೇಟಾನ ಬೇಕಾದ್ರೆ ನಿಮ್ ಚಾನೆಲ್ ನವ್ರಿಗೆ ನಾನೇ ತಂದ್ಕೊಡ್ತೀನಿ. ಮರ್ಡರ್ ಕೇಸಲ್ಲಿ ಇದ್ದ ಅವನು. ಯಾವ್ದೋ ಮೈಸೂರಲ್ಲಿ ಹುಣಸೂರಲ್ಲಿ ಮರ್ಡರ್ ಆದಾಗ, 2 ಜನದ ಮರ್ಡರ್ ಆದಾಗ ಅವನ ಕೇಸಲ್ಲಿ ಇದ್ದ. ದರೋಡೆ ಮಾಡ್ದಂತವನು. ಅಂತವನ ಮಾತು ನಂಬ್ಕೊಂಡು ಇವತ್ತು ನಮ್ ತಂದೆಗೆ ಕೆಟ್ಟ ಕಳಂಕ ತರಬೇಕು ಅಂತಾನು ಇರ್ಬೋದು ಮಾತು, ನನಗೆ ಗೊತ್ತಿಲ್ಲ. ಸಂದೇಶ್ ಮೇಲಿರುವಂತಹ ಹಳೆ ಪ್ರಕರಣಗಳು, ಕೊಲೆ ಆಗಿರಬಹುದು, ದರೋಡೆ ಆಗಿರಬಹುದು, ದಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಮ್ಯಾಟರ್. ಹೌದು ಸರ್. ಅದು ಸಂಪೂರ್ಣವಾಗಿ ಬೇರೆಯದೇ ವಿಷಯ. ಆತ ಒಬ್ಬ ಕ್ರಿಮಿನಲ್ ಆಗಿರಬಹುದು. ಇಲ್ಲಿ ದ ಸಬ್ಜೆಕ್ಟ್ ಇನ್ ಡಿಸ್ಕಷನ್ ಈಸ್, ಇಲ್ಲಿ ಚರ್ಚೆಯಲ್ಲಿರುವಂತಹ ವಿಷಯ ನೀವು ಹೋಟೆಲ್ಗೆ ನುಗ್ಗಿ ದಾಂಧಲೆ ಮಾಡಿದ್ರ ಅನ್ನುವಂಥದ್ದು. ಖಂಡಿತವಾಗ್ಲೂ ಇಲ್ಲ ಸರ್. ಏನ್ ಪ್ರೂಫ್ ಇದೆ ತಗೊಂಡ್ಬರ್ಲಿಕ್ಕೆ ಹೇಳಿ, ದಯಮಾಡಿ. ನಾನು ಏನಕ್ಕೆ ಬೇಕಾದ್ರೆ ಬದ್ಧ ಆಗಿರ್ತೀನಿ ಸರ್. ಎಸ್ ಪೂರ್ವಜ್, ನಾನು ಹೂಗರ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಮಸ್ಕಾರ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಅವ್ರೀಗ ದಾಂಧಲೆ ಆಗಿದೆ ಅಂತ ಹೇಳಿದ್ರೆ, ಹಾಗ ದಾಂಧಲೆ ಅವರೇ ಮಾಡ್ಕೊಂಡ್ರ ಅಂತ? ಸರ್ ನನಗೆ ಗೊತ್ತಿಲ್ಲ ಸರ್. ನನಗೆ ಬೆಳಗ್ಗೆನೆ ಗೊತ್ತಾಗಿದ್ದು ವಿಷಯ. ಈ ತರ ನಮ್ಮಲ್ಲಿ ಫೋಟೋಸ್ ಇದೆ, ಆ ಚೇರ್ ಬಿಸಾಕಿರೋದು, ಆ ಎಲ್ಲ ಅಲ್ಲಿ ಹಟ್ಸ್ನೆಲ್ಲ ಇದು ಧ್ವಂಸ ಮಾಡಿರೋ ಫೋಟೋಸ್ ಬರ್ತಾ ಇದೆ. ಫೋಟೋ ನಾನು ಇದೀನ ಸರ್? ಅಲ್ಲ, ಫೋಟೋ ನೀವಿಲ್ಲ, ಬಟ್ ಅವರು ಹೇಳೋ ಪ್ರಕಾರ ನೀವೇ ಮಾಡಿದ್ಮೇಲೆ ನಾನೇ ಅಂತ ಹೆಂಗ್ ಸರ್ ಹೇಳ್ತೀರಾ? ನನ್ನ ಮನೆಗೆ ಬಂದ ಪೀಠೋಪಕರಣ ನಿಮ್ಮ ಮೇಲೆ ಅವರು ಈ ರೀತಿ ಆರೋಪ ಮಾಡಿದಾರೆ ಅಂತಂದ್ರೆ ಏನು ಉದ್ದೇಶ ಇರಬಹುದು, ಅಥವಾ ರಾಜಕೀಯ ಉದ್ದೇಶ ಇದೆಯಾ ಸರ್? ರಾಜಕೀಯ ಉದ್ದೇಶ ಅಂತ ಇಲ್ಲಿ ಏನಿಲ್ಲ ಸರ್, ವೈಯಕ್ತಿಕ ಅಷ್ಟೇ. ನನಗ್ ದುಡ್ಡು ಕೊಡ್ಬೇಕಾಯ್ತು, ಮಾತಾಡಿದೀವಿ ಎಲ್ಲ. ಫೋನಲ್ಲಿ ಮಾತಾಡಿರೋದಂತೂ ಖಂಡಿತವಾಗ್ಲೂ ನಿಜ. ಅವನ ಜೊತೆ ಬೈದಿದ್ದೀನಿ ನಾನು, ಅವನು ನನಗ್ ಬೈದಿದ್ದಾನೆ. ಇದನ್ನ ನಾನು ಒಪ್ಕೊಂತೀನಿ ಖಂಡಿತವಾಗ್ಲು. ಯಾಕಂದ್ರೆ ದುಡ್ಡಿನ ವಿಷಯಕ್ಕಾಗಿರೋ ವಿಷಯನ ತಗೊಂಡೋಗ್ಬಿಟ್ಟಿವನು ನ್ಯೂಸ್ ಚಾನೆಲ್ಸ್ ಅಲ್ಲಿ ಕೊಟ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಹಾಕೋದಂತ ಏನಿತ್ತು ಸರ್? ಎದುರುಗಡೆ ಕೂತು ಮಾತಾಡ್ಬೋದಾಯ್ತು. ಚಿಕ್ಕ ವಿಷಯ ಅಂತ ಹೇಳ್ತಿದ್ರ. ಮತ್ತೆ ಅಷ್ಟೆಲ್ಲ ಹಳೆ ಸಂಬಂಧ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ 6 ವರ್ಷದ ಹಿಂದ್ಗಡೆ ಅವರಾಗಿ ಅವರು ಫರ್ನಿಚರ್ ಇದು ಮಾಡ್ತಾರ, ಬಿಸಾಕ್ತಾರ ಸರ್? ಉಗಾರ್ ಸರ್ 6 ವರ್ಷದ ಹಿಂದ್ಗಡೆ ವಿಷಯ ಹೇಳ್ತಾರೆ ನಿಮ್ಗೆ. ನನ್ನ ಸ್ನೇಹಿತ 6 ವರ್ಷ ಆದ್ಮೇಲೆ ನಾನು ಮಾತಾಡ್ತಾ ಇಲ್ಲ. 6 ವರ್ಷ ಅಲ್ಲ, ಈ ವಿರಸಕ್ಕೆ ಕಾರಣ ಏನು? ಈಗ ನೀವ್ ಹೇಳ್ತಾ ಇದ್ರಿ ದುಡ್ಡು ಕೇಳಕ್ ಹೋದೆ, ಮಾತುಕತೆ ಆಯ್ತು, ಮೊಬೈಲ್ ಅಲ್ಲಿ ಮಾತಾಡಿದೆ, ಅಲ್ಲಿ ಇದ್ದಿದ್ದೆ 10-15 ನಿಮಿಷ ಅನ್ನೋದಾದ್ರೆ, ಸೊ ಇಷ್ಟು ವಿರಸಕ್ಕೆ ಕಾರಣಗಳೇನಂತ ಸರ್? ಮಾತಾಯ್ತು ಸರ್. ಅವನು ಕೆಟ್ಟದಾಗ ಬೈದಿದ್ದಾನೆ, ನಾವು ಬೈದಿದ್ದೀವಿ, ಅದು ಮಾತಾಗಿದೆ.
ಈ ತರ ಆಗಿದೆ ಅಂತ ನನಗೆ ಬೆಳಗ್ಗೆನೆ ಸರ್ ಗೊತ್ತಾಗಿರೋದು. ನಾನು ಅಲ್ಲೇ ಇದ್ದೆ, ಈಗ ಹುಣಸೂರಲ್ಲೇ ಇದ್ದೆ. ಮಾತು ತಾವ್ ಹೇಳ್ತಾ ಇದ್ರೆ ನಾನು ಕೆಟ್ಟದ ಮಾತಾಡೋದು ಕೋಪದಲ್ಲಿ ಆಗಿರ್ಬೋದಲ್ವಾ ಇನ್ಸಿಡೆಂಟ್, ಸಾಮಾನ್ಯ ಕೋಪದಲ್ಲಿ ಆಗುತ್ತೆ, ಕೋಪದಲ್ಲಿ ಹೆಂಗ್ ಅನ್ಬಿಟ್ಟು ಯಾರು ನಾನು ಉದ್ದೇಶಪೂರ್ವಕ ಸರ್ ಮಾಡೋದಿಲ್ಲ. ಮನುಷ್ಯ ಅದ, ನಾನು ದಯವಿಟ್ಟು ಅಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ಬಿಟ್ಟು ಹೊಡೆದಾಕಂತ ಮನುಷ್ಯ ನಾನು ಖಂಡಿತವಾಗ್ಲೂ ಅಲ್ಲ. ಯಾಕೆಂದ್ರೆ ಅವನು ಕೈಯಿಂದ ಕಾಸು ಹಾಕ್ಬಿಟ್ಟೆ ಇವತ್ತು ವ್ಯವಹಾರಕ್ಕೆ ಕೂತಿರೋದವನು. ಎಸ್ ಪೂರ್ವಜ್, ತಾವು ಹೇಳೋ ಪ್ರಕಾರ ನಿಮಗೂ ಅವ್ರಿಗೂ ಸ್ನೇಹ ಕಡಿದು ಹೋಗಿ 6 ವರ್ಷಗಳಾಯ್ತು. ಹೌದು ಸರ್. ಈ ಹಣಕಾಸಿನ ವ್ಯವಹಾರ 6 ವರ್ಷಗಳ ಹಿಂದೆನೆ ನಡೆದಿದ್ದ? ಹಿಂದೆ ಆಗಿರೋದು ಸರ್. ಹೌದು, 6 ವರ್ಷಗಳ ಹಿಂದೆ. ಹೌದು, 6 ವರ್ಷಗಳ ಹಿಂದೆ ನೀವು ಅವರಿಗೆ 1 ಲಕ್ಷ ದುಡ್ಡು ಕೊಟ್ಟಿದ್ರಿ, ಈಗ ಅದನ್ನು ವಾಪಸ್ ಕೇಳ್ತಾ ಇದ್ದೀರಿ? ಹೌದು ಸರ್, ನಿಜವಾಗ್ಲು. ಓಕೆ, ಧನ್ಯವಾದ ಪೂರ್ವಜ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.